ನಾವ್ ಹೆಣ್ಮಕ್ಳು ಬೆಳಗ್ಗೆ ಅಷ್ಟೇ ಅಲ್ಲ ರೀ, ಈವ್ನಿಂಗ್ ಕೂಡ ವೀಲ್ಸ್ ಮೇಲೆ ಓಡ್ತಾ ಇರ್ತೀವಿ. ಸೊ ಇವತ್ತು ಬೆಳಗ್ಗೆನೆ ಡಿಟಾಕ್ಸ್ ಡ್ರಿಂಕ್ ಕುಡಿಯಕ್ ಆಗಿರ್ಲಿಲ್ಲ ಅಂತ ಈವ್ನಿಂಗ್ ಕುಡ್ಕೊಂಡು ಒಬ್ಬಟ್ಟು ಮಾಡೋಣ ಅಂತ ಅಜ್ಜಿಗ್ ಕಾಫಿ ಹಾಗೆ ಮಗಂಗ್ ಹಾಲು, ನನಗೆ ಡಿಟಾಕ್ಸ್ ಡ್ರಿಂಕ್ ಇದಿಷ್ಟನ್ನು ಮಾಡ್ತಾ ಇದೀನಿ. ನಾವಿಷ್ಟೆಲ್ಲ ಮಾಡ್ತಿದ್ರು ಮನೆಯಿಂದ ಬರುವಂತ ಒಂದೇ ಮಾತು ಅಂದ್ರೆ ಅಯ್ಯೋ ಮನೇಲಿ ಏನ್ ಮಾಡ್ತಿರ್ತೀರಾ ಅಂತ. ಸೊ ಯಾರಿಗೆಲ್ಲ ಈ ತರ ಮನೆಯಲ್ಲಿ ಹೇಳ್ತಾರೆ, ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನಿಮಗ್ ಗೊತ್ತಿದೆ ನೀವ್ ಎಷ್ಟು ಎಫರ್ಟ್ಸ್ ಹಾಕ್ತಿದ್ದೀರಾ and ಏನೆಲ್ಲ ಮಾಡ್ತಿದ್ದೀರಾ ಅಂತ. ನಿಮ್ಮ ಖುಷಿನ ಬೇರೆಯವ್ರ ಕೈಗೆ ಕೊಟ್ಟು ನಾನು ಇಷ್ಟು ಮಾಡ್ತಿದ್ರು ಅವ್ರು ನನ್ನ ಅಪ್ರಿಶಿಯೇಟ್ ಮಾಡ್ತಿಲ್ವಲ್ಲ ಅನ್ನೋ ಬೇಜಾರಿಗೆ ದಯವಿಟ್ಟು ಹೋಗ್ಬೇಡಿ. ಯಾರು ಏನಾದ್ರೂ ಅನ್ಕೊಳ್ಳಿ, ನನ್ನ ಕೆಲಸಗಳನ್ನ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋ ಒಂದ್ ಧೈರ್ಯನ ನೀವು ತಗೊಳ್ಳಿ. ಆಮೇಲೆ ನೋಡಿ ನಿಮ್ಗೆ ಖಂಡಿತವಾಗ್ಲೂ ಬೇಜಾರಾಗಲ್ಲ. ಹಾಗೆ ಯಾರ ಮನೇಲಿ ಈ ತರ ಸೆಕೆಂಡ್ ಡೇಗೂ ಕೂಡ ಬೇಳೆನ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡು ಒಬ್ಬಟ್ಟು ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ನಮ್ಗೆ ತಲೆನೋವು ಏನಪ್ಪಾ ಅಂದ್ರೆ ಸ್ವಲ್ಪ ಅನ್ನ ಮಧ್ಯಾಹ್ನ ಮಿಕ್ಬಿಟ್ಟಿರುತ್ತೆ, ಅದನ್ನ ಎತ್ತಿಟ್ಟು ವೇಸ್ಟ್ ಮಾಡಕ್ಕೂ ಆಗಲ್ಲ. ಹಾಗೆ ಮತ್ತೊಂದ್ಸಲ ಅಕ್ಕಿ ಹಾಕಿದ್ರೆ ಮತ್ತೆ ಅದು ಮಿಕ್ಕಿ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಈ ಟ್ರಿಕ್ ಅನ್ನ ಫಾಲೋ ಮಾಡ್ತೀನಿ. ಸೊ ಮುಂದಿನ ವಿಡಿಯೋಲಿ ನಾನು ಈ ಟ್ರಿಕ್ ಏನು ಅನ್ನೋದನ್ನ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.